ಇನ್ನು ಬಿಹಾರದ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಜನಪ್ರಿಯತೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ಇದೀಗ ಒಂದು ಸಮೀಕ್ಷೆಯಲ್ಲೂ ಕೂಡ ಇದೇ ರೀತಿಯ ಅಭಿಪ್ರಾಯ ವ್ಯಕ್ತವಾಗಿದ್ದು ಬಿಜೆಪಿ ಸಿಎಂ ಅಭ್ಯರ್ಥಿಗೆ ಆಗ್ರಹ ಹೆಚ್ಚಾಗ್ತಾ ಇದೆ. ಜಾತಿ ಭೇದವಿಲ್ಲದೆ 1/3 ಭಾಗದಷ್ಟು ಮತದಾರರು ಮುಂಬರುವ ಬಿಹಾರ ಚುನಾವಣೆಯನ್ನ ನಿತೀಶ್ ಕುಮಾರ್ ಅವರ ನಾಯಕತ್ವದಲ್ಲಿ ಎದುರಿಸುವ ಬದಲು ಬಿಜೆಪಿ ತನ್ನದೇ ಆದ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಿಸಬೇಕು ಅಂತ ಅಭಿಪ್ರಾಯವನ್ನ ಪಟ್ಟಿದೆ. ಸ್ಟೇಟ್ ವೈಬ್ ಸರ್ವೆ ಆಫ್ ಬಿಹಾರ್ ಎಲೆಕ್ಷನ್ 2025 ಪ್ರಕಾರ 33.7% ಜನರು ಬಿಜೆಪಿ ತನ್ನದೇ ಸಿಎಂ ಅಭ್ಯರ್ಥಿಯನ್ನ ಘೋಷಿಸಬೇಕು ಅಂತ ಹೇಳಿದೆ. ಇನ್ನು ಕೇವಲ 24.2% ಜನರು ಮಾತ್ರ ನಿತೀಶ್ ಕುಮಾರ್ ಉತ್ತಮ ಕೆಲಸ ಮಾಡಿದ್ರಿಂದ NDA ಅವರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸಬೇಕು ಎಂದಿದ್ದಾರೆ. ಇನ್ನು ಬಿಜೆಪಿಗೆ ಬೇರೆ ಆಯ್ಕೆಗಳಿಲ್ಲದ ಕಾರಣ ನಿತೀಶ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸುವುದು ಅನಿವಾರ್ಯ ಅಂತ 23% ಜನರು ಹೇಳಿದ್ದಾರೆ. ಆದ್ರೆ ಹಿಂದುಳಿದ ವರ್ಗದಲ್ಲಿ ಮಾತ್ರ ಹೆಚ್ಚಿನ ಆಗ್ರಹ ಕೇಳಿ ಬರ್ತಾ ಇದೆ. 38% ಜನರು ಸಿಎಂ ಅಭ್ಯರ್ಥಿ ಬೇಕು ಬಿಜೆಪಿಗೆ ಅಂತ ಹೇಳ್ತಿದ್ದಾರೆ. ಇನ್ನು ನಂತರ ಸ್ಥಾನದಲ್ಲಿ ಮೇಲ್ಜಾತಿಯ ಹಿಂದಿಗಳು 26% ಮತ್ತು ಪರಿಶಿಷ್ಟ ಜಾತಿ ದಲಿತರು ಎಲ್ಲರೂ ಸೇರಿ 30% ಮತ್ತು ಪರಿಶಿಷ್ಟ ಪಂಗಡದವರು 29% ಮತ್ತು ಮುಸ್ಲಿಮರು 26% ಇದ್ದಾರೆ. ಇದು ನಿತೀಶ್ ಕುಮಾರ್ ಕತೆ. ಆದ್ರೆ ಈತ ಮುಖ್ಯಮಂತ್ರಿ ಸ್ಥಾನಕ್ಕೆ RJD ನಾಯಕ ತೇಜಸ್ವಿ ಯಾದವ್ ಅವರಿಗೆ ಹೆಚ್ಚಿನ ಬೆಂಬಲ ಕೂಡ ವ್ಯಕ್ತವಾಗಿದೆ. ಈ ಸಮೀಕ್ಷೆಯಲ್ಲಿ ಅವರಿಗೆ 32% ಜನರು ತೇಜಸ್ವಿ ಅವರೇ ಮುಂದಿನ ಸಿಎಂ ಆಗಬೇಕು ಅಂತ ಬಯಸಿದ್ದಾರೆ. ಇನ್ನು 25% ಜನರು ಮಾತ್ರ ನಿತೀಶ್ ಪರವಾಗಿ ಮತವನ್ನ ಚಲಾಯಿಸಿದ್ದಾರೆ. ಇನ್ನು ಮೇಲ್ಜಾತಿ ಹಿಂದೂಗಳಲ್ಲಿ ನಿತೀಶ್ ಕುಮಾರ್ಗೆ 31.1 ಜನಪ್ರಿಯತೆ ಆಗಿದ್ರೆ 50% ಮುಸ್ಲಿಮರು ತೇಜಸ್ವಿ ಯಾದವ್ ಅವರನ್ನೇ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರು ಬೆಂಬಲವನ್ನ ನೀಡ್ತಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ NDA ಮೈತ್ರಿಕೂಟದ ಮುಖವಾಗಿ ನಿತೀಶ್ ಕುಮಾರ್ ಇದ್ರೂ ಕೂಡ ಬಿಜೆಪಿಗೆ ಬಿಹಾರದಲ್ಲಿ ಅನಿವಾರ್ಯವಾಗಿ ಒಂದು ಮುಖದ ಅವಶ್ಯಕತೆ ಇದೆ ಅನ್ನೋದು ಈ ಒಂದು ಸರ್ವೆಯಿಂದ ಬಹಿರಂಗಗೊಂಡಿರುವಂತದ್ದು.